ಬೀದಿ ಬದಿ ವ್ಯಾಪಾರಿಗಳು ನಿಮ್ಮ ಬಳಿ ಬರುವ ಗ್ರಾಹಕರಿಗೆ ಮನೆಯಿಂದ ಕೈಚೀಲಗಳನ್ನು ತೆಗೆದುಕೊಂಡು ಬಾ ಅಕ್ಕ, ಅಣ್ಣ, ಅಪ್ಪ ಎಂದು ಕೈ ಮುಗಿದು ಹೇಳಿದರೆ ಬೆಳಗಾವಿ ಮಹಾನಗರ ಸುಂದರ ನಗರವಾಗುತ್ತೆ. ಪ್ಲಾಸ್ಟಿಕ್ ಬಳಕೆ ಶೂನ್ಯ ಮಾಡಲು ಬೀದಿ ಬಳಿ ವ್ಯಾಪಾರಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತೆ ಶುಭಾ ಬಿ ಹೇಳಿದರು. ಬೆಳಗಾವಿ ಮಹಾನಗರ ಪಾಲಿಕೆಯ ಪರಿಷತ್ ಸಭಾಗೃಹದಲ್ಲಿ ಮಹಾಪೌರ ಮಂಗೇಶ್ ಪವಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ನಗರ ಬೀದಿ ಬದಿ ವ್ಯಾಪಾರಿಗಳ ಬೆಂಬಲ ಉಪ ಘಟಕ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿ ರಚನೆ ಕುರಿತು ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಲ್ಲ, ಬೀದಿ ಬದಿ ವ್ಯಾಪಾರಸ್ಥರು ಒಟ್ಟಾಗಿರಬೇಕು. ನೀವು ಒಟ್ಟಾಗಿ ನಿಂತಾಗ ನಮ್ಮ ಪಾಲಿಕೆಯಿಂದ ದೊರೆಯುವ ಸೌಲಭ್ಯಗಳು ನೀವು ಹಕ್ಕಿನಿಂದ ಕೇಳಬಹುದಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಶುಭಾ ಬಿ ಅವರು ಹೇಳಿದರು. ತಾತ್ಕಾಲಿಕ ಒಂದು ಏನು ನಾವು ಚುನಾವಣೆ ಮಾಡಿದ್ದೀವಿ, ಅದು ತಾತ್ಕಾಲಿಕವಾಗಿದ್ರೂ ಸ್ವಲ್ಪ ಹೆಚ್ಚಿನ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ನಿಮ್ಮಲ್ಲಿರುತ್ತೆ. ಜವಾಬ್ದಾರಿ ಹೇಗೆ ಅಂದರೆ, ನಮ್ಮ ನಗರದ ಸೌಂದರ್ಯಕ್ಕೆ ಹೇಗೆ ನೀವೆಲ್ಲರೂ ಪಾತ್ರರಾಗಿರ್ತೀರಿ ಅಂತ ಈಗಾಗಲೇ ಪೂಜ್ಯ ಮಹಾಪೌರರು ತಮಗೆ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ನ ನೋಡಿ, ಎಲ್ಲರೂ ಕೇಳಿಸ್ಕೋಬೇಕು. ದಯವಿಟ್ಟು ಮಾನ್ಯ ಆಯುಕ್ತರು ಮಾತಾಡ್ತಾರೆ, ಕೇಳ್ರಿ. ಯಾಕೆ ಹಂಗ್ ಮಾಡ್ತೇನೆ? ನಿಮ್ ಸಂಬಂಧಿ ಅವರೆಲ್ಲ ಪೂಜ್ಯ ಮಹಾಪೌರರು ಆಯುಕ್ತರು ತಮ್ಮ ತಕೊಂಡ್ ಬಂದಾರ ತಮ್ಮ ಹತ್ರ. ದಯವಿಟ್ಟು ನಿಮಿಷ ಅವ್ರು ಹೇಳೋದನ್ನ ಕೇಳ್ರಿ. ನಿಮ್ಮೆಲ್ಲರ ಮೇಲೆ ಈಗೇನು ತಾತ್ಕಾಲಿಕವಾಗಿ ಚುನಾವಣೆ ಮಾಡಿದ್ರು, ಜವಾಬ್ದಾರಿ ಜಾಸ್ತಿ ಆಗಿದೆ. ನಾವು ಚುನಾವಣೆನ ನಡೆಸಿ ನಿಮ್ಮಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನ ಹಾಕಿರ್ತೀವಿ. ಅಂದ್ರೆ ಏನಂದ್ರು, ಪ್ಲಾಸ್ಟಿಕ್ಗಳ ಬಳಕೆ ನಗರದಾದ್ಯಂತ ಆಗಿದೆ. ನೀವು ಪ್ಲಾಸ್ಟಿಕ್ ಅನ್ನ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ ತಗೊಳ್ತಾ ಇದ್ದೀರ. ಅದನ್ನ ತಗೊಳ್ಳದೆ ನೀವು ಯಾರು ನಿಮ್ಮ ಹತ್ರ ಗ್ರಾಹಕರು ಬರ್ತಾರೆ, ಕನ್ಸ್ಯೂಮರ್ಸ್ ಯಾರು ಬರ್ತಾರೆ ತಮ್ಮ ಹತ್ರ, ಅವ್ರ ಕಡೆಗೆ ನೀವೇ ಮನೆಯಿಂದ ತಗೊಂಬನ್ನಿ ಅಣ್ಣ, ನೀವೇ ಮನೆಯಿಂದ ತಗೊಂಬನ್ನಿ ಅಕ್ಕ, ತಮ್ಮ ಅಂತೆಲ್ಲ ಹೇಳಿ ಕೈ ಮುಗಿದ್ರೆ ನಮ್ಮ ಬೆಳಗಾವಿ ನಗರ ಸುಂದರವಾಗಿರುತ್ತೆ. ಪ್ಲಾಸ್ಟಿಕ್ನ ನಾವು ಝೀರೋ ಮಾಡೋದ್ರಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದಂತ ಪಾತ್ರ ಇದೆ. ಚುನಾವಣೆಗೆ ಗೆದ್ವಿ, ನಾವು ನಾಳೆಯಿಂದ ಬೇರೆ ತರ ಮಾಡ್ತೀವಿ ಅಲ್ಲ. ಬೀದಿ ಬದಿ ವರ್ತಕರು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ, ಇಲ್ಲಿನ ಮಾರ್ಗಸೂಚಿ ಪ್ರಕಾರ ದರ ನಿಗದಿ ಮಾಡುತ್ತಾರೆ. ಬೀದಿ ಬಳಿ ವ್ಯಾಪಾರಸ್ಥರು ಸ್ಥಳಾವಕಾಶ ಮಾಡಿಕೊಂಡು ವ್ಯಾಪಾರ ನಡೆಸಿ ನಿಮ್ಮ ಜೊತೆಯಲ್ಲಿ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಳ್ತಾರೆ. ಹೊಂದಾಣಿಕೆಯಿಂದ ಇರುವಂತೆ ವಿನಂತಿಸಿದ್ರು. 10 ರೂಪಾಯಿ ಅದೇ ಮಾಡಿರ್ತಾರೆ. ಆಮೇಲೆ ತಳ್ಳು ಗಾಡಿ ಅದಕ್ಕೆ 50 ರೂಪಾಯಿ ಅಂತ ಮಾಡಿರ್ತಾರೆ. ಇಲ್ಲಿ ಏನು ಮಾರ್ಗಸೂಚಿ ಪ್ರಕಾರ ಏನು ನಮ್ಮ ಕಾರ್ಪೊರೇಷನ್ ಫಿಕ್ಸ್ ಮಾಡಿರ್ತಾರಲ್ಲ, ಅದನ್ನ ತಾವಾಗಿ ಕೊಟ್ಟ ತಮಗೆ ಸ್ಥಳ ಅವಕಾಶ ಮಾಡ್ಕೊಂಡು ಮಾಡ್ರಿ. ಯಾಕಂದ್ರೆ ನಿಮ್ಮದು ಉಪಜೀವನ ಅದರ ಮೇಲೆ ನಡೀತಿರ್ತೈತೆ. ಅವ್ರು ಹೆಚ್ಚು ಇಲ್ಲಿ 20 ಮಾಡಿದಾಗ 20 ಕೊಡ್ರಿ, 10 ಮಾಡಿದ್ರೆ 10 ಕೊಡ್ರಿ. ಅದಕ್ಕೊಂದು ಅಧಿಕೃತ ಆದೇಶ ಇರ್ತೈತಿ. ಮತ್ತೆ ಈ ಯಾಕಂದ್ರೆ ತಳಕ್ ಕುಂತ ಯೂಶ್ವಲಿ ನಾವು ಯಾರಿಗೂ ತ್ರಾಸ ಮಾಡಂಗಿಲ್ಲ ಹಿಡಿದವ್ರಿಗೆ. ಇದೇ ವೇಳೆ ನಗರ ಬೀದಿ ಬದಿ ವ್ಯಾಪಾರಿಗಳ ಬೆಂಬಲ ಉಪ ಘಟಕ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿಯ ಖಾಲಿ ಸ್ಥಾನಗಳಿಗಾಗಿ ಚುನಾವಣೆಯನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಮುಜುಮಿಲ್ಲಾ ಡೋನಿ ಸೇರಿದಂತೆ ಪಾಲಿಕೆಯ ಸಿಬ್ಬಂದಿ ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳು ಹಾಜರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕಾಡಾ ನ್ಯೂಸ್, ಬೆಳಗಾವಿ.